ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಲಕ್ ಪನ್ನೀರ್ ಪರೋಟ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಆಮೇಲೆ ಹಾಲಿನ ಪೌಡರಿಂದ ಪನ್ನೀರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಎರಡೂ ಒಂದು ಸ್ವಲ್ಪ ಫಸ್ಟು 2 ಗ್ಲಾಸ್ ನೀರು ತೊಗೊಂಡು ನೀರು ಬಿಸಿಗಿಡ್ತೀನಿ. ಆಮೇಲೆ ಒಂದು ಬೌಲಲ್ಲಿ ಹಾಲಿನ ಪೌಡರ್ ತೊಗೊಂಡು ನೀರಲ್ಲೇ ಮಿಕ್ಸ್ ಮಾಡ್ಕೊತೀನಿ. ನಾನು ಮಾಡೋದು ಈ ಪ್ರೊಸೆಸ್ಸು. ನೀರಲ್ಲಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅದೆಲ್ಲ ಫುಲ್ ಗಂಟು ಆಗೋ ಥರನೇ ಎಲ್ಲ ಇದ್ದಿದ್ದನ್ನೆಲ್ಲ ಕ್ಲಿಯರಾಗಿ ಮಾಡಿಕೊಂಡು ನೀರಿನಿಂದನೇ ಫುಲ್ಲು ಹಿಂಗೆ ಮಿಕ್ಸ್ ಮಾಡ್ಕೋತಾನೆ ಇರ್ತೀನಿ ನಾನು. ಅದು ಮಿಕ್ಸ್ ಆದಮೇಲೆ ಕಮ್ಮಿ ನೀರು ಆಯ್ತಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೋತಾ ಅದನ್ನು ಫುಲ್ ನೀರು ಥರ ಬರೋವರೆಗೂ ಈ ಕನ್ಸಿಸ್ಟೆನ್ಸಿ ಇರಬೇಕು. ಈ ಥರ ಆದಮೇಲೆ ನಾವೇನು ಬಿಸಿಗೆ ಇಟ್ಟಿರ್ತೀವಲ್ವ ನೀರನ್ನೇ, ಆ ಬಿಸಿ ನೀರಿಗೆ ಈ ಪೌಡರ್ ಮಿಕ್ಸ್ ಮಾಡಿರೋದನ್ನೇ ನಾನು ಹಿಂಗೆ ಈ ಥರ ಬಿಸಿ ಇದ್ದಾಗನೇ ಹಾಲಿಂದು ಪೌಡರ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ಕುದಿ ಬರೋವರೆಗೂ ಒಂದು ಕುದಿ ಕುದ್ದು ಆಮೇಲೆ ಅದು ಉಪ್ಪು ಬರೋವರೆಗೂ ನಾನು ಬಿಸಿ ಮಾಡ್ಕೊತೀನಿ ಪನ್ನೀರ್ ಮಾಡಬೇಕು ಅಂದರೆ. ಆಮೇಲೆ ಫುಲ್ಲೆಲ್ಲ ಇದು ಉಪ್ಪು ಬರೋವರೆಗೂ ಮಾಡ್ಕೊಂಡಾದಮೇಲೆ ಒಂದು ಫುಲ್ಲು ಲೆಮನ್ನು ನಾನು ಅದರಲ್ಲಿ ಹಿಂಡ್ಕೊಂಡು ಆಮೇಲೆ ಅದು ಹಿಂಗೆ ಹೊಡ್ಕೊ ಬರುತ್ತೆ. ಇದು ಫುಲ್ ನೀರು ಹಾಲು ಎರಡೂ ಮಿಕ್ಸ್ ಆಗಬೇಕು. ಗ್ಲಾಸಿಂದ ಈ ಥರ ನಾನು ಮೇಲೆ ಕೆಳಗೆ ಮಾಡಿ ಆದಮೇಲೆ ಅದು ಒಂದು ಸ್ವಲ್ಪ ಹಾಲು ಕೂಡ ಕಮ್ಮಿ ಆಗುತ್ತೆ ಇದು, ಯಾಕಂದರೆ ಕುದ್ದು ಆಮೇಲೆ ಅದ್ರ ಮೇಲಿಂದೆಲ್ಲ ಇದು ಹೋಗಿಬಿಟ್ಟು ಅದು ಒಂದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಆಗೋ ಅನ್ನೋಕ್ಕಿದ್ರೂ ನಾನು ಫ್ಲೇಮಲ್ಲೇ ಇದ್ದು ಒಂದು ಲೆಮನ್ನು ಫುಲ್ ಹಿಡ್ಕೊಂಡು ಸ್ಲೋ ಫ್ಲೇಮಲ್ಲಿನೇ ಸ್ಪೂನಿಂದ ಅಲ್ಲಾಡಿಸ್ತಾನೆ ಇರಬೇಕು. ಅಂದ್ರೇ ಅದೊಂದು ಸ್ವಲ್ಪ ಹೊಡ್ಕೊ ಆಗೋ ಥರ ಸ್ಟಾರ್ಟ್ ಆಗುತ್ತೆ. ನಾವು ಹಿಂಡ್ಬಿಟ್ಟು ಲೆಮನ್ ಹಿಂಡಿ ಆಮೇಲೆ ಹಾಗೆ ಆಗುತ್ತೆ ಅಂತಲ್ಲ, ಒಂದು ಸ್ವಲ್ಪ ಸ್ಪೂನಿಂದ ಎಲ್ಲ ಸ್ಪ್ರೆಡ್ ಮಾಡ್ದಂಗೆಲ್ಲ ಅದು ಹೊಡ್ಕಾಗುತ್ತೆ. ಈ ಥರ ನೋಡಿ ಆಲ್ಮೋಸ್ಟ್ ಬಂದಿದೆ ಇದೆಲ್ಲ ಪನ್ನೀರಿಂದು. ಪೌಡರ್ ಹಾಲಿಂದ ಮಾಡೋದು ಕೂಡ ಈಸಿನೇ. ಈ ಥರ ನೋಡಿ ನಾನು ಫುಲ್ಲು ಒಂದು ಲೆಮನ್ ಕಂಪ್ಲೀಟಾಗಿ ಹಿಂಡಿ ಆಮೇಲೆ ಸ್ಲೋ ಫ್ಲೇಮಲ್ಲಿ ಮಾಡಿದರೆ ಇಷ್ಟು ಚೆನ್ನಾಗಿ ಮನೆಯಲ್ಲೇ ಪನ್ನೀರ್ ಮಾಡ್ಕೋಬೋದು. ಔಟ್ಸೈಡ್ ಸ್ಟೋರೇಜ್ಗೆ ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಎನರ್ಜಿ ಕೂಡ ಹೌದು, ಆರೋಗ್ಯಕ್ಕೂ ಹೆಲ್ತಿಗೂ ಚೆನ್ನಾಗೆ. ಟ್ರೈ ಮಾಡಿ ಒಂದು ಸಲ. ಆಲ್ಮೋಸ್ಟ್ ಹಾಲಿನ ಪೌಡರ್ ಯಾರ ಮನೇಲಿರುತ್ತೋ ಅವ್ರು ಯಾರು ಮಿಸ್ ಮಾಡಬೇಡಿ, ಇದನ್ನೇ ಟ್ರೈ ಮಾಡಿ ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನಾನು ಈ ಥರ ಎಲ್ಲ ಅದು ಬಂದಾದಮೇಲೆ ನಾನು ಬೇರೆ ಥರ ಈ ಥರ ಸಾನ್ಗಿ ಇತ್ತಂದರೆ ಅದ್ರಾಗಾದ್ರೂ ಫಿಲ್ಟ್ರ್ ಮಾಡ್ಕೊಳ್ಳಿ. ನಾನು ಇದಿತ್ತಲ್ವ ನಮ್ಮ ಮನೇಲಿ, ಹಾಗಾಗಿ ಅದರಿಂದ ಎತ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಪನ್ನೀರು. ಆದರೆ ನಾನು ಈ ಥರ ಟ್ರೈ ಮಾಡಿದೆ, ಯಾವಾಗಲೂ ಹಿಂಗೆ ಮಾಡ್ತಿದ್ದೆ ನಾನು. ಇದರಲ್ಲಿ ಸ್ವೀಟ್ ಕೂಡ ಚೆನ್ನಾಗಾಗುತ್ತೆ. ನಾನು ಮಾಡ್ತಾ ಇರೋದು ಪಾಲಕ್ ಪನ್ನೀರ್ ಪರೋಟ ಅಲ್ವಾ, ಹಾಗಾಗಿ ನಾನು ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಇದು ಸ್ಟಫನ್ನು ರೆಡಿ ಮಾಡಿಕೊಂಡು ಆದರೆ ಇದೆಲ್ಲ ನೀರು ಹೋಗೋವರೆಗೂ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಲೇಬೇಕು. ಅಷ್ಟೊತ್ತಿಗೆ ನಾವು ಪಾಲಕ್ಕಿಗೆ ಪನ್ನೀರಿಗೆ ಏನೇನು ಬೇಕೋ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡ್ಬಿಟ್ಟು ಪಾಲಕ್ ತೊಗೊಂಡಿದ್ದೀನಿ ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಏನೇನಂದರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಕುದಿಸ್ಬಿಟ್ಟು ಒಂದು ಬೌಲಲ್ಲಿ, ಯಾಕಂದರೆ ಪರೋಟ ಮಾಡೋಕ್ಕೆ ಹಿಟ್ಟು ಬೇಕಲ್ವಾ, ಚಪಾತಿ ಹಿಟ್ಟು ನಾನು 1.5 ಬೌಲ್ ತೊಗೊಂಡಿದ್ದೀನಿ. 1.5 ಬೌಲ್ ಚಪಾತಿ ಹಿಟ್ಟು, ಕಡಲೆ ಹಿಟ್ಟು, ಅದು ಒಂಥರ ಪರೋಟಾಗೆ ಫ್ಲೇವರ್ ಕೊಡುತ್ತೆ. ಚಪಾತಿ ಹಿಟ್ಟು ಫ್ಲೇವರ್ ಬರುತ್ತೆ. ಹಾಗಾಗಿ ಅರ್ಧ ಬೌಲು ಕಡಲೆ ಹಿಟ್ಟು, ಅರ್ಧ ಬೌಲು ಮೈದಾ ಹಿಟ್ಟು, ಮೂರೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವೇನು ಇದನ್ನು ಕುದಿಸ್ಕೊಂಡಿದ್ವಲ್ವ ಪಾಲಕ್ಕು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ಅದು ಮಿಕ್ಸರಿಗೆ ಹಾಕ್ಕೊಂಡು ಫುಲ್ ಗಂಧ ಥರ ಭಾಳ ಪೇಸ್ಟ್ ಆಗಬೇಕು. ಪೇಸ್ಟ್ ಆದಮೇಲೆ ಈ ಹಿಟ್ಟಿಗೆ ಏನು ಮಾಡ್ಕೊಂಡಿದ್ನಲ್ವ ನಾನು, ಆ ಹಿಟ್ಟಿಗೆ ಈ ಪೇಸ್ಟ್ನೇ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು. ಉಪ್ಪು, ಜೀರಿಗೆ ಎಲ್ಲ ಹಾಕ್ಕೋಬೋದು ನೀವು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಾ ಮಾಡಿಕೊಂಡು ಎಲ್ಲ ಹಿಟ್ಟು ಕಲಸಿ ಈ ಥರ ಇದೆ ನೋಡಿ. ಈ ಕಡೆ ಬನ್ನಿ, ಪನ್ನೀರಿಗೆ ಸ್ಟಫಿಗೆ ಬೇಕಲ್ವ ಪನ್ನೀರು, ಹಾಗಾಗಿ ಸ್ಟಫ್ ಮಾಡ್ಕೊಳ್ಳೋಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು. ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ, ಒಂದು ಸಲ ಟ್ರೈ ಮಾಡಿ. ಒಂದು ಪ್ಯಾನ್ ಇಟ್ಕೊಂಡಿದ್ದ, ಪ್ಯಾನಲ್ಲಿ ಎಣ್ಣೆ, ಅದಕ್ಕೆ ಸ್ಟಫಿಗೆ ಹೆಂಗೆ ಬೇಕೋ ಹಂಗೆಲ್ಲ ಈರುಳ್ಳಿ, ಮೆಣಸಿನ್ಕಾಯಿ ಅವನ್ನೆಲ್ಲ ಹಾಕ್ಕೊಂಡು, ಏನಿಲ್ಲ ಸ್ಟಫ್ ಯಾಕೆ ಅಂತಂದರೆ ಜಸ್ಟ್ ಅದು ಹಸಿ ಫ್ಲೇವರು ಹೋಗಬೇಕು ಅಷ್ಟೇ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದು. ಫುಲ್ ಅದೆಲ್ಲ ಸ್ಟಫಿಗೆ ಹೆಂಗೆ ಬೇಕು. ಆಮೇಲೆ ಇದು ಉದುರು ಕೂಡ ಅನಿಸುತ್ತೆ, ಹಾಗಾಗಿ ನಾವು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದು ಹಸಿ ಫ್ಲೇವರೂ ಹೋಗುತ್ತೆ, ಮತ್ತು ವಾಪಸ್ಸು ಮೆತ್ತಗಾಗುತ್ತೆ.
ನೋಡಿ ಎಷ್ಟು ಗಟ್ಟಿಗೆ ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಯಾವ ಶೇಪು ಕೊಡ್ತೀವೋ ಆ ಶೇಪು ಪನ್ನೀರ್ ಇರುತ್ತೆ ಇದು. ನಾನು ಈಗೇನು ಶೇಪಿಗೇನು ಬೇಡವಲ್ವ, ಹಾಗಾಗಿ ನಾನು ರೌಂಡಾಗಿಯೇ ಇದನ್ನು ಮಾಡಿಕೊಂಡು ಈ ಥರ ಎಲ್ಲ ಇನ್ನೂ ಮೆತ್ತಗೆ ಮಾಡ್ಕೋಬೇಕು. ಇದನ್ನೇ ಮಾಡಿಕೊಂಡು ಈ ಸ್ಟಫಿಂಗಿಗೆ ಹಿಟ್ಟು ರೆಡಿಯಾಗಿದೆ, ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಬನ್ನಿ ಪರೋಟ ಮಾಡೋದು ಹೆಂಗೆ ಅಂತಂದೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಚಪಾತಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ತಾರೆ, ಇದೇನಪ್ಪ ಅಂತ ಅಂದ್ಕೋಬೋದು. ಆದರೆ ಇಷ್ಟೆಲ್ಲ ಹೇಳಿನಂದರೆ ಪರೋಟ ಮಾಡೋದಂತ ತೋರಿಸ್ಬಿಟ್ಟು ತಿನ್ನಕ್ಕೆ ರೆಡಿ ಮಾಡ್ಕೊಳ್ಳಿ ಹಿಂಗೆ ಅಂತ ಹೇಳಿದರೆ ಚೆನ್ನಾಗಲ್ವಾ. ಹಾಗಾಗಿ ಇದು ಚಪಾತಿ ಥರದ್ದು ಏನೈತಲ್ವ ಆ ಸ್ಟಫಿಂಗ್, ಆ ಚಪಾತಿ ಹಿಟ್ಟು ಏನಂತೀರ ನೀವು, ಪರೋಟ ಹಿಟ್ಟಿಗೆ ಈ ಥರ ಮಾಡಿಕೊಂಡು ಅದರೊಳಗೆ ಸ್ಟಫಿಂಗ್ ಇಟ್ಟು ಮೆತ್ತಿಗೆ ಚೆನ್ನಾಗಿರುತ್ತೆ. ಮೆತ್ತಿಗೆ ಮಾಡಿದರೆ ಇಂದ ಹಿಟ್ಟಂತೂ ಮಸ್ತಾಗುತ್ತೆ. ನಾನು ನೆನೆಸಿಟ್ಟಿದ್ದೆ ಮಾಡಿ ಅದಕ್ಕೆ ಉದ್ಕೊಂಡು ಫುಲ್ಲು ಇನ್ನೂ ದೊಡ್ಡ ಮಾಡ್ಕೋಬೋದಾಗಿತ್ತು. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇತ್ತು ನಂದು, ಹಾಗಾಗಿ ನಾನೇ ಉದ್ಕೊಂಡು ನಾನೇ ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ಅದಕ್ಕೆ ನಾನು ಈ ಥರ ಓದ್ತಾ ಇದ್ದೆ, ಇಲ್ಲಾಂದರೆ 2 ಕೈಲಿಂದ ಓದುತ್ತೀನಿ ನಾನು. ಚಿಕ್ಕದಾಗಿ ಬಂತು. ಅದು ಒಂದು ಸ್ವಲ್ಪ ದೊಡ್ಡದು ಹರ್ಕೊಂಡ್ರೆ ದೊಡ್ಡ ಪರೋಟ ಬರುತ್ತೆ, ಚಿಕ್ಕದು ಹರ್ಕೊಂಡ್ರೆ ಚಿಕ್ಕದು ಪರೋಟ ಬರುತ್ತೆ. ಮೆತ್ತಿಗೆ ಬೇಯಿಸ್ಕೊಂಡು ತಿಂದರೆ ನಾನು ಕಂಟಿನ್ಯೂಸ್ ಆಗಿ 2 ಪರೋಟ ಮಾಡಿಟ್ಕೊಂಡು 2 ಪರೋಟನೂ ಮಾಡ್ತೀನಿ. ಯಾವಾಗಲೂ ಚಪಾತಿ ರೊಟ್ಟಿ ಅಂತ ಹಾಗೆ ಇರುತ್ತಲ್ವ, ಈ ಥರ ಅದೇ ಹಿಟ್ಟು ಚಪಾತಿ ಹಿಟ್ಟಿಂದನೇ ಮಾಡಿಕೊಂಡ್ರೆ ಇದೊಂಥರ ಡಿಫ್ರೆಂಟಾಗೂ ಆಗುತ್ತೆ, ಸ್ನ್ಯಾಕ್ಸು ಆಗುತ್ತೆ, ಊಟನೂ ಆಗುತ್ತೆ, ಲಂಚು ಬಾಕ್ಸಿಗೆ ಕಟ್ಟೋಕ್ಕೂ ಓಕೆ. ಟ್ರೈ ಮಾಡಿದರೆ ಒಂಥರ ಏನೋ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ನೋಡಿ ನಾನು ಒಂದು ಉದ್ಕೋತಾ ಇದ್ದೀನಿ, ಒಂದು ಬೇಯಿಸ್ಕೊತಾ ಇದ್ದೀನಿ. ನಾನು ಜಸ್ಟ್ ಅದರಲ್ಲಿ ಏನು ಗ್ರೇವಿ ಮಾಡ್ಕೊಂಡಿರಲಿಲ್ಲ, ಚಟ್ನಿ ಮಾಡ್ಕೊಂಡಿದ್ದೆ, ಹಾಗಾಗಿ ನಾನು ಚಟ್ನಿ ತೋರಿಸಿಲ್ಲ. ಇದರಲ್ಲಿ ತುಪ್ಪದಲ್ಲಿ ತಿಂದಿದ್ದು ನಾವು ಫಸ್ಟು, ಹಾಗಾಗಿ ಸಖತ್ತಾಗಿ ಬಂದಿತ್ತು. ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಚಪಾತಿ ರೊಟ್ಟಿಗಿದ್ರೆ ಡೈಲಿ ಅದೇ ಅನ್ನೋಕ್ಕಿದ್ರೆ ಈ ಥರ ಮಾಡಿದ್ರು ಪಾಲಕ್ ಕೂಡ ಕ್ಯಾಲ್ಶಿಯಮ್ ಚೆನ್ನಾಗಿ, ಹೆಲ್ತಿಗೆ ಮಾತ್ರ ಎರಡೂ ಚೆನ್ನಾಗಿ ಮಾಡಿಕೊಂಡು ತಿಂದುಬಿಟ್ರೆ ಚಪಾತಿ ರೊಟ್ಟಿ ಇಷ್ಟ ಆಗಲಿಲ್ಲವ್ರು ಇದನ್ನು 4 ಪರೋಟ ತಿಂತಾರೆ. ಟ್ರೈ ಮಾಡಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.